ಅಕ್ಕ. ಅದಿತಿ ಎಲ್ಲನೂ ಹೇಳಿದ್ಲು. ಒಂದ್ಸಲ ಆಗಿದ್ನೆಲ್ಲ ನೀನೇ ಯೋಚನೆ ಮಾಡು. ನೀವಿಬ್ರು ನಿಮ್ಮ ಪ್ರೀತಿಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ ಅರ್ಥ ಆಗುತ್ತೆ. ಒಬ್ರ ಮೇಲೆ ಒಬ್ರಿಗೆ ಅಷ್ಟೊಂದು ಆಸೆ ಇರೋದ್ರಿಂದನೇ ಅಲ್ವಾ ನೀವಿಬ್ರು ಇಷ್ಟು ದೊಡ್ಡ ರಿಸ್ಕ್ ತಗೊಂಡಿರೋದು. ಈಗ ಹೀಗೆ ಮಾಡ್ಕೊಂಡ್ರೆ ಹೇಗೆ ಅಕ್ಕ? ಈಗ ನೀವಿಬ್ರು ಪ್ರೀತಿಗೋಸ್ಕರ ಹೋರಾಡಲೇಬೇಕು ಅನಿಸ್ತಿದೆ ನನಗೆ. ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ನಿಮ್ಮಿಬ್ರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗೋ ಥರ ಮಾಡ್ಕೋಬೇಡಿ. ಆಗ್ಲಿಂದ ಸುಮ್ಮನೆ ಕೂತಿದ್ಯಾ? ವಿಷಯ ಏನು ಅಂತ ಹೇಳ್ಬಾರ್ದಾ? ಆರತಿ ಅವ್ರು ನನ್ನ ಮೇಲೆ ಕೋಪಿಸ್ಕೊಂಡಿದ್ದಾರೆ. ಏಕೆ? ಆ ಗೌತಮ್ ನಮ್ಮಿಬ್ಬರ ಮಧ್ಯ ಬಂದಿದ್ದಕ್ಕೆ ನಾನು ಅವ್ರ ಮೇಲೆ ಡೌಟ್ ಪಟ್ಟಿದ್ದೀನಿ ಅಂತ. ಏನೋ ಗೌತಮ್ ನಿಮ್ಮಿಬ್ಬರ ಮಧ್ಯೆ ಬಂದ? ಕರೆಕ್ಟಾಗಿ ಏನು ವಿಷಯ ಅಂತ ಹೇಳು. ಇದು ನೀವೇ ಕಟ್ಟಿ. ಇಷ್ಟೆಲ್ಲ ಆಯಿತು ಅಗ್ರಜ. ಐ ವಾಸ್ ರೈಟ್. ಗೌತಮ್ ಸರಿ ಇಲ್ಲ. ಸಮಥಿಂಗ್ ಇಸ್ ರಾಂಗ್ ವಿತ್ ಹಿಮ್. ನನಗಂತೂ ಏನೂ ಅರ್ಥ ಆಗ್ತಾಯಿಲ್ಲ. ಅವನು ಸರಿ ಇಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಯಾವ ಪ್ರೂಫು ಇಲ್ಲ. ಬಟ್ ಡೆಫಿನೆಟ್ಲಿ ಹೀಸ್ ನಾಟ್ ರೈಟ್. ಅಗ್ರಜ ನೀನು ಸುಮ್ಮನಿರು. ಅವ್ರದ್ದೇನು ತಪ್ಪಿಲ್ಲ. ನಾನೇ ಓವರ್ ಪೊಸೆಸಿವ್ ಆಗ್ತಿದ್ದೀನಿ ಅಷ್ಟೇ. ನನ್ನ ಮಾತನ್ನ ಯಾರೂ ನಂಬ್ತಿಲ್ಲ. ಬಟ್ ನನ್ನ ಡೌಟ್ಸ್ ಯಾವಾಗಲೂ ಕರೆಕ್ಟಾಗೇ ಇರುತ್ತೆ. ಗೌತಮ್ ಸರಿಯಿಲ್ಲ ಅನ್ನೋದನ್ನು ನಾನು ಪ್ರೂವ್ ಮಾಡೇ ಮಾಡ್ತೀನಿ. ನಾನು ಏನೋ ಹೇಳಿದ್ರೆ ನೀನೇನೋ ಹೇಳ್ತಿದ್ಯಲ್ಲ. ನಿನಗೇನು ಪ್ರಾಬ್ಲಮ್ಸ್ ಅಂತ ಹೇಳ್ತಿದ್ಯಲ್ಲ, ಅದೆಲ್ಲ ಒಂದು ಪ್ರಾಬ್ಲಮ್ಮೇ ಅಲ್ಲ. ಕೋಣದ ಮುಂದೆ ಕಿಂಡ್ರಿ ಬರ್ಸ್ದಂಗೆ. ಹಲೋ. ಸಾರಿ ವಿಕ್ಕಿ. ಮೀ ಟು ಸಾರಿ ಆರ್ತಿ. ಚಿಕ್ಕಮ್ಮ. ಸಾರಿಕಾ, ಬಾಮ್ಮ, ಬಾ ಕೂತ್ಕೋ, ಬಾ ಕೂತ್ಕೊಮ್ಮ. ಸಾರಿಕಾ, ಅವತ್ತು ನಿಮ್ಮ ಮನೆಗೆ ಬಂದಾಗ ನಿನ್ನ ಹತ್ರ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ಅಕ್ಕ ಆಗಾಗ ನಮ್ಮ ಮನೆಗೆ ಬರದೇ ಇದ್ರೇನಂತೆ. ನೀನು ಬರ್ತಾ ಇರ್ತೀಯಲ್ಲ, ಅದೇ ಖುಷಿ ಅನಿಸುತ್ತೆ. ನಿಮ್ಮ ಮಗಳೇ ನನ್ನ ಪಾಲಿಗೆ ವಿಲನ್ ಆಗಿದ್ದಾಳೆ. ಇಲ್ಲ ಅಂದರೆ ಈ ಕಡೆ ಮುಖನೂ ಆಗ್ತಾ ಇರಲಿಲ್ಲ. ಸಾರಿಕಾ, ಏನು ಯೋಚನೆ ಮಾಡ್ತಿದ್ಯಮ್ಮ? ಏನಿಲ್ಲ ಚಿಕ್ಕಮ್ಮ, ಕಾಫಿ ಕುಡಿತೀನಿ. ಅವತ್ತು ಹಾಗೆ ಹೋಗ್ಬಿಟ್ಟೆ. ನನ್ನ ಮರೋಗಿಷ್ಟು. ಆರತಿ, ಸಾರಿಕಾ ಬಂದಿದ್ದಾಳೆ, ಕಾಫಿ ತಗೊಂಡು ಬಾಮ್ಮ. ಅಮ್ಮ ಬಂದೆ. ಓಹೋ, ಇಲ್ಲೇ ಇದ್ದಾಳ ಮಹಾರಾಣಿ. ಸಾರಿಕಾ, ನಾನು ಹೀಗೆ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ ಕಣೆ. ನಾನು ಅವತ್ತು ನಿಮ್ಮ ಮನೆಗೆ ಬಂದಾಗ ಆ ವಿಕ್ರಾಂತ್ ನಡ್ಕೊಂಡಿದ್ದ ರೀತಿ ನಂಗೆ ಸ್ವಲ್ಪನೂ ಇಷ್ಟ ಆಗಲಿಲ್ಲಪ್ಪ. ನೀನು ಅವನನ್ನು ಎಷ್ಟು ಹಚ್ಕೊಂಡಿದ್ಯಾ. ಅವ್ನು ನೋಡಿದ್ರೆ ಕಡ್ಡಿ ತುಂಡು ಮಾಡ್ದಂಗೆ ಮಾತಾಡ್ಬಿಟ್ಟ. ಸರಿ ಇಲ್ಲ ಕಣೆ. ಒಳಗಿರೋಳು ಕಿವಿ ಈ ಕಡೆನೇ ಇರುತ್ತೆ. ಎಷ್ಟಂದ್ರೂ ಅವಳಿಗೆ ಟಿಪಿಕಲ್ ಮಿಡ್ಲ್ ಕ್ಲಾಸ್ ಹುಡುಗಿ ಅಲ್ವಾ. ಈಗ ನನ್ನ ಕೆಲಸ ಆಗಬೇಕು ಅಂದರೆ ನಾನು ಅವಳು ನಂಬಿಕೆ ಗಳಿಸ್ಲೇಬೇಕು. ಸಾರಿಕಾ, ಯಾಕಮ್ಮ ಸುಮ್ಮನಾಗ್ಬಿಟ್ಟೆ?
ನಾನೇನಾದರೂ ತಪ್ಪು ಹೇಳದ್ನಾ? ಅಯ್ಯೋ ಇಲ್ಲ ಚಿಕ್ಕಮ್ಮ, ನೀವು ಹೇಳಿದ್ದು ಸರಿಯಾಗೇ ಇದೆ. ಈಗ ನನಗೆ ಅವ್ರನ್ನ ಮದುವೆ ಆಗೋಕ್ಕೆ ಯಾವ ಇಂಟ್ರೆಸ್ಟೂ ಇಲ್ಲ. ಯಾಕೆ ಪುಟ್ಟ, ಅವನು ಹಾಗೆ ಮಾತಾಡ್ದ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಹಾಗೆಲ್ಲ ಏನೂ ಇಲ್ಲ ಚಿಕ್ಕಮ್ಮ. ಹೆಣ್ಣು ತಂದು ಹೆಣ್ಣು ಕೊಟ್ಟರೆ ಸಂಬಂಧ ಗಟ್ಟಿಯಾಗಿರುತ್ತೆ ಅಂತ ಅಪ್ಪನೇ ಸ್ವಲ್ಪ ಇದ್ರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸಿದ್ರು. ಹಾಗಾದರೆ ಇದೆಲ್ಲ ಭಾವನಾಸೇನಾ? ಹೌದು ಚಿಕ್ಕಮ್ಮ, ಅದಕ್ಕೆ ನಾನು ಒಪ್ಕೊಂಡಿದ್ದೆ. ವಿಕ್ಕಿ ಅವ್ರಿಗೂ ಪ್ರಪೋಸಲ್ ಇಟ್ಟಿದ್ದೆ, ಆದರೆ ವಿಕ್ಕಿ ಅವರು ಬೇಡ ಅಂದರು. ಇದ್ರ ಮೇಲೆ ನಾನು ಫೋರ್ಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಅಲ್ವಾ? ಅಲ್ವಾ ಮತ್ತೆ? ಅದಕ್ಕೆ ನಾನು ನ್ಯೂಟ್ರಲ್ ಆಗಿದ್ದೀನಿ. ನಾನು ಮೋರ್ ಓವರ್ ವಿಕ್ಕಿ ಅವ್ರನ್ನೇ ನಾನು ಮದುವೆ ಆಗಬೇಕು ಅನ್ನೋ ಅನಿವಾರ್ಯ ಏನಿಲ್ವಲ್ಲ. ಇನ್ಮೇಲೆ ನನ್ನ ಅಪ್ಪ ಹೇಗೆ ಹೇಳ್ತಾರೋ ಹಾಗೆ. ಸರಿನಮ್ಮ. ಚಿಕ್ಕಮ್ಮ, ನಾನು ಶಾಪಿಂಗ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ. ನೀವು ಓಕೆ ಅಂದರೆ ಆರತಿ ಅಕ್ಕನೂ ಕರ್ಕೊಂಡು ಹೋಗೋಣ ಅಂತ. ಆರ್ತಿನ? ಅವಳು ಯಾಕಮ್ಮ? ಅಕ್ಕ ಫುಲ್ ಟ್ರೆಡಿಷ್ನಲ್ ಅಲ್ವಾ? ಈ ವಿಷಯದಲ್ಲಿ ಅವಳ ಸೆಲೆಕ್ಷನ್ ಸಖತ್ತಾಗಿರುತ್ತೆ. ನಾನು ಆದ್ಯ ಅದಕ್ಕೆಯೂ ಒಂದು ಸೀರೆ ತಗೋಬೇಕು. ಅಕ್ಕ ಜೊತೆಗಿದ್ರೆ ಹೆಲ್ಪ್ ಆಗುತ್ತೆ ಅಂತ. ನೀನು ಎಲ್ಲಿಗೆ ಹೋಗ್ತಿರೋದು? ನನಗೆ ಗೊತ್ತಿರೋ ಒಂದು ಸೇಟು ಅಂಗಡಿ ಇದೆ, ರಂಗೋಲಿ ಫ್ಯಾಷನ್ ಅಂತ. ಅಲ್ಲಿಗೆ ಹೋದರೆ ಸ್ವಲ್ಪ ಚೌಕಾಸಿನೂ ನಡೆಯುತ್ತೆ. ಚಿಕ್ಕಮ್ಮ, ನಾನು ಅಲ್ಲಿಗೆಲ್ಲ ಹೋಗಲ್ಲ. ನಾನು ಹೋಗ್ತಾ ಇರೋದು ಶಾಪಿಂಗ್ ಮಾಲ್ಗೆ. ಸಾರಿಕಾ, ನಾನು ಅಲ್ಲಿಗೆಲ್ಲ ಬರಲ್ಲ, ಬೇಜಾರು ಮಾಡ್ಕೋಬೇಡ. ಯಾಕೆ ಹಾಗೆ ಹೇಳ್ತೀಯಾ? ನಿನಗೆ ಮನೆ ಬಿಟ್ಟರೆ ದೇವಸ್ಥಾನ, ದೇವಸ್ಥಾನ ಬಿಟ್ಟರೆ ಮನೆ, ಬೇರೆ ಪ್ರಪಂಚನ ನೋಡು. ನೀನು ಒಬ್ಬಳೇ ಆಗಿದ್ರೆ ನಾನು ಕಳಿಸ್ತಿರ್ಲಿಲ್ಲ, ಜೊತೆಗೆ ಸಾರಿಕಾನೂ ಇರ್ತಾಳಲ್ವಾ. ಹೋಗು, ಏನಾಗಲ್ಲ. ಥ್ಯಾಂಕ್ಸ್ ಚಿಕ್ಕಮ್ಮ. ಆರತಿ ಅಕ್ಕ, ಹೊರಡೋಣವಾ? ಸರಿ, ಸೀರೆ ಚೇಂಜ್ ಮಾಡ್ಕೊಂಬರ್ತೀನಿ. ಸಾರಿಕಾ, ನೀನು ಕೂತಿರು, ಒಂದು ನಿಮಿಷ ಕೆಲಸ ಇದೆ.